ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲತಾ ರಾಜು ಬ್ಲಾಗ್. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಪ್ಪ ಅಂತ ಹೇಳಿದರೆ, ಸೊ ನಮ್ಮ ಲೇಔಟಲ್ಲೇ ಅಂದರೆ ಈ ದೊಡ್ಡ ತೋಗೂರು ಟೆಕ್ ಸಿಟಿ ಅಂತ ಹೇಳಿ ನಮ್ಮದೊಂದು ಲೇಔಟ್ ಇದೆಯಲ್ಲ, ಸೊ ಈ ಲೇಔಟಲ್ಲೇ ಒಂದು ಅಂಗನವಾಡಿ ಆಗ್ತಾ ಇದೆ. ಸೊ ಅಂಗನವಾಡಿ ಈಗ ಏನು ಇವತ್ತು ಓಪನಿಂಗ್ ಮಾಡ್ತಾ ಇದ್ದಾರಂತೆ. ಸೊ ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇದೆ. ಸೊ ಹಾಗಾಗಿ ಅದರದ್ದು ಏನೋ ಓಪನಿಂಗ್ ಅಂಥೇಳಿ ಉದ್ಘಾಟನೆ ಮಾಡೋಕ್ಕಂತ ಹೇಳಿ ಬಂದಿದ್ದಾರಂತೆ. ಹಾಗಾಗಿ ಲೇಔಟ್ನಲ್ಲಿರೋ ಎಲ್ಲ ಹೆಣ್ಮಕ್ಳು ಬರ್ರಿ ಅಂದರೆ, ಗಂಡ್ಮಕ್ಳು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡ್ಯೂಟಿ ಹೋಗಿರ್ತಾರೆ. ಹಾಗಾಗಿ ಹೆಣ್ಮಕ್ಳು ಬರ್ರಿ ಅಂತ ಕರೆದ್ರೆ, ಹಾಗಾಗಿ ನಾವೀಗ ಹೊಂಟಿದ್ವಿ. ಸೊ ಒಂದು ಖುಷಿ ವಿಚಾರನ ಅದು, ಈ ಲೇಔಟ್ ಒಳಗಡೆನೆ ಒಂದು ಅಂಗನವಾಡಿ ಆಗೈತಿ ಅಂತ. ಈ ತೊಗೂರು ದೊಡ್ಡ ತೊಗೂರು ಅಂತಂದು ಲೆಕ್ಕಕ್ಕೆ ಬಂತು ಅಂತ ಹೇಳಿದ್ರೆ, ಆ್ಯಕ್ಚುಲಿ ತೊಗೂರು ಒಳಗಡೆ ಇರ್ತಿತ್ತು, ದೊಡ್ಡ ತೊಗೂರು ಒಳಗಡೆ ಎಲ್ಲಿತ್ತೋ ನನಗೂ ಗೊತ್ತಿರಲಿಲ್ಲ ಅಂಗನವಾಡಿ. ಹುಡುಗರಿಗೆ ಮಕ್ಕಳಿಗೆ ಈಗ ಹುಟ್ಟಿರೋ ಮಕ್ಕಳಿಗೆ ತುಂಬ ದೂರನೇ ಆಗ್ಬಿಡ್ತಿತ್ತು ಏನೋ ಅಂಗನವಾಡಿ ಕಳ್ಸೋಕ್ಕೆ. ಸೊ ಅದೊಂದು ಖುಷಿ ವಿಚಾರ. ಇದೇ ಲೇಔಟಲ್ಲೇ ಒಂದು ಅಂಗನವಾಡಿ ಆಗಿರೋದು. ಅದರಲ್ಲೂ ಏನಾಗಿತ್ತಪ್ಪ ಅಂತ ಹೇಳಿದರೆ, ಇತ್ತೀಚಿನ ಕಾಲಮಾನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಗೌರ್ಮೆಂಟ್ ಸ್ಕೂಲು, ಈ ಕಾರ್ಪೊರೇಟ್ ಸ್ಕೂಲ್ಗಳನ್ನು ಭಾಳ ಅವಾಯ್ಡ್ ಮಾಡೋಕತ್ಬಿಟ್ಟಿವಿ. ಹೇಳಬೇಕಂತ ಹೇಳಿದ್ರೆ, ನಾನಾದರೂ ನನಗೂ ಮಕ್ಕಳಿದ್ರೆ ನಾನು ಹಾಗೆ ಹೋಗಿ ಪ್ರೈವೇಟ್ ಸ್ಕೂಲ್ಗಳಿಗೇ ಅಡ್ಮಿಷನ್ ಮಾಡಿಸ್ಬಿಡ್ತಿದ್ದೆ. ಈ ಗೌರ್ಮೆಂಟ್ ಸ್ಕೂಲ್ಗಳದ್ದು ನೋಡ್ತಾನೆ ಇರಲಿಲ್ಲ, ಅದ್ರ ಮುಖಾನೂ ನೋಡ್ತಿರ್ಲಿಲ್ಲ, ಆ ಸ್ಕೂಲಿಗೆ ಮಕ್ಕಳನ್ನೂ ಕಳಿಸ್ತಿರ್ಲಿಲ್ಲ. ಬಟ್ ಈಗಿನ ಇದನ್ನೇ ಹಂಗಾಗ್ಬಿಟ್ಟೈತಿ. ಈ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಬೇಡ, ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ, ಚೆನ್ನಾಗಿ ಓದ್ತಾವೆ ಮಕ್ಕಳು ಅನ್ನೋ ಮೆಂಟಾಲಿಟಿಗೆ ಬಂದುಬಿಟ್ಟಿದ್ದಾರೆ. ಬಟ್ ಎಷ್ಟೋ ಜನ ಪ್ರತಿಯೊಂದು ದೊಡ್ಡ ಹುದ್ದೆಯಲ್ಲಾಗಲಿ ಅಥವಾ ಪ್ರತಿಯೊಂದು ಎಲ್ಲೆಲ್ಲಿ ಎಷ್ಟೆಷ್ಟು ಹೈ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ, ಆ ಪ್ರತಿಯೊಬ್ಬ ಪರ್ಸನ್ಗಳು ಸಹ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರೆ. ಹೇಳಬೇಕು ಅಂತ ಹೇಳಿದರೆ, ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಅಪ್ ಟು PU ವರ್ಗು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಬಂದಿರೋದು. ಸೊ ಈಗ ನಾವು ಓದಿ ನಾವೇನು ದಡ್ಡರು ಅಂತ ಏನಲ್ಲ, ನಾವು ಕೂಡ ಓದಿ ಶಾಣರಾಗಿವಿ. ಓದೋದ್ರ ಮೇಲೆ ಇರ್ತೈತಿ, ಮನೆಗೆ ಹೇಳ್ಕೊಡೋದ್ರ ಮೇಲೆ ಇರ್ತೈತಿ. ಎಷ್ಟೋ ಈಗ ಕಳೆದು ಹೋಗ್ಬಿಟ್ಟೈತಿ, ಗೌರ್ಮೆಂಟ್ ಸ್ಕೂಲ್ ಅನ್ನೋದೇ ಕಳೆದು ಹೋಗ್ಬಿಟ್ಟೈತಿ. ಎಲ್ಲ ಪ್ರೈವೇಟಿಸಮೇ ಆಗಿ ಹೋಗ್ಬಿಟ್ಟೈತಿ. ಹಾಗಾಗಿ ಒಂದು ಏನೋ ಅಂಗನವಾಡಿ ಅನ್ನೋದೊಂದು ಕೇಂದ್ರ ನಮ್ಮ ಲೇಔಟಲ್ಲೇ ಆಗೈತಿ. ಸೊ ಅದರ ಸದುಪಯೋಗ ನಾವೆಲ್ಲರೂ ಪಡ್ಕೋಬೇಕು ಅಂತ ಹೇಳಿ, ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ. ಅಲ್ಲಿ ಕೊಡೋ ಫುಡ್ ಆಗಲಿ, ಈ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಫುಡ್ಡು ಕೊಡೋಲ್ಲ, ನಾವು ಮಾಡಿ ಕಳಿಸಿರೋದನ್ನೇ ತಿಂದು ಬರ್ತವೆ. ಇಲ್ಲಿ ಫುಡ್ಡು ಸಹ ಚೆನ್ನಾಗಿರ್ತೈತಿ. ಸೊ ಚೆನ್ನಾಗೂ ಕೂಡ ಹೇಳ್ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಂಗನವಾಡಿ ಆಗಲಿ ಅಥವಾ ಈ ಗೌರ್ಮೆಂಟ್ ಸ್ಕೂಲ್ಗಳಾಗಲಿ ತುಂಬಾ ಬೆಳೆದ್ಬಿಟ್ಟಿದ್ದಾವೆ. ಅಲ್ಲಿರೋ ಟೀಚರ್ಸ್ಗಳು ಸಹ ಸಖತ್ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಹಿಂದುತ್ವ, ನಮ್ಮತನ, ನಮ್ಮದು ಅನ್ನೋದನ್ನು ತುಂಬಾ ಹೇಳ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೇ ಕಳಿಸಿ. ಈ ಥರ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಕ್ಕಾಗಿಲ್ಲಪ್ಪ ಅಂತ ಹೇಳಿದರೆ, ಈ ಥರ ಅಂಗನವಾಡಿನಾದರೂ ಸ್ವಲ್ಪ ಬೇಸಿಕ್ ಆದರೂ ನಮ್ಮ ಗೌರ್ಮೆಂಟ್ದು ಏನೋ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ಹಾಗಾಗಿ ಇಲ್ಲೇ ಆಗೈತಿ ನಮ್ಮ ಅಂಗನವಾಡಿ ಕೇಂದ್ರ. ಹಾಗಾಗಿ ಸೊ ಅದ್ರ ಉದ್ಘಾಟನೆಗಂತ ಈಗ ಎಲ್ಲರೂ ಹೋಗಿದ್ದಾರೆ. ಜಸ್ಟ್ ನಾವು ಹೆಂಗದ ಹಂಗೆ ಬರ್ರಿ ಅಂತ ಕರೆಯಾಕತ್ತಾರ. ಹಾಗಾಗಿ ಹೋಗಿ ಅದರ ಉದ್ಘಾಟನೆ ಆಯ್ತಂತೆ. ಸೊ ಹೋಗಿ ಒಂದು ಸ್ವಲ್ಪ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಹೆಂಗೈತಿ ಏನಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬರೀ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಜೊತೆಗೆ ಆದಷ್ಟು ಅಂಗನವಾಡಿ ಕೇಂದ್ರಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸಿ ಅದರ ಸದುಪಯೋಗಗಳನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ವೆರಿ. ಮುಂದುವರಿಸ್ತೀನಿ. ಈಗ ಲೇಔಟಲ್ಲೇ ಆಗಿರೋದು ಒಂದು ಖುಷಿ ವಿಚಾರನೇ. ಇದು ದೊಡ್ಡ ತೊಗೂರು ಟೆಕ್ ಸಿಟಿ ಅಂತ ಹೇಳಿ ನಾವಿರೋ ಏರಿಯಾ. ಹಾಗಾಗಿ ದೊಡ್ಡವರು ಯಾರ್ಯಾರೋ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು. ಬಟ್ ಅವ್ರು ಯಾರ್ಯಾರು ಅಂತ ನನಗೆಲ್ಲ ಸರಿಯಾಗಿ ಗೊತ್ತಿಲ್ಲ. ನಮಗೂ ಕೂಡ ಲೇಟಾಗಿಯೇ ತಿಳಿದಿದ್ದೆಲ್ಲ ಬಂದ ಮೇಲೆ. ಏನೋ ಟೆಕ್ ಸಿಟಿಯಲ್ಲಿರೋ ಲೇಡೀಸ್ ಎಲ್ಲ ಅಂದರೆ ಗಂಡು ಮಕ್ಕಳೆಲ್ಲ ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ. ಹಾಗಾಗಿ ಲೇಡೀಸ್ ಯಾರ್ಯಾರು ಅದಾರ ಎಲ್ಲರೂ ಬರ್ರಿ ಅಂತ ಅಂದರು. ಹಾಗಾಗಿ ನಾವು ಲೇಡೀಸ್ ಯಾರ್ಯಾರೆಲ್ಲರೂ ಇದ್ದೇವೆ ಲೇಔಟ್ನಾಗ ಎಲ್ಲರೂ ಸೇರಿಕೊಂಡು ಉದ್ಘಾಟನೆ ಇತ್ತಲ್ಲ. ಸೊ ಹಂಗಾಗಿ ಹಾಗೆ ಹೋದ್ವಿ ನೋಡೋಣ ಅಂತ ಹೇಳಿ. ಮಾಮೂಲಿ ಎಲ್ಲ ಮಾಡ್ತಾರಲ್ಲ ಅದೇ ಥರ ರಿಬ್ಬನ್ ಕಟ್ಟಿಂಗ್ ಮಾಡ್ಕೊಂಡು ಒಳಗಡೆ ಹೋದರು. ಒಂದು ಮನೆ ಒಳಗಡೆ ಅಂಗನವಾಡಿ ಸ್ಟಾರ್ಟ್ ಮಾಡಿದ್ದಾರೆ. ನಿಯರ್ ದೊಡ್ಡ ತೊಗೂರು ಯಾರೆಲ್ಲ ಸಣ್ಣ ಮಕ್ಕಳಿದ್ದೀರಾ ಅವರೆಲ್ಲರೂ ಅಂಗನವಾಡಿ ಕಳಿಸಿ, ಅಂಗನವಾಡಿಯಲ್ಲಿ ಕೊಡೋ ಪೌಷ್ಟಿಕ ಆಹಾರ ಮತ್ತು ಮಕ್ಕಳಿಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಬುನಾದಿ ಸಿಕ್ಕಂಗೆ ಆಗ್ತೈತಿ. ಈಗೆಲ್ಲ ಅಂಗನವಾಡಿಯಲ್ಲೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ.
ಸೊ ಈ ವಿಡಿಯೋ ಮುಖಾಂತರ ನಾನು ಅಷ್ಟು ಹೇಳ್ಕೊತೀನಿ. ಎಲ್ಲ ಬಂದ ತಕ್ಷಣ ಅಂದರೆ ಯಾವುದೇ ನಾವು ಪ್ರಾರಂಭ ಮಾಡ್ತೇವೆ ಅಂದ್ರೂ ಒಂದು ದೀಪ ಹಚ್ಚಿ ಸ್ಟಾರ್ಟ್ ಮಾಡೋದು ಒಂದು ಪದ್ಧತಿ ಅಂತೂ ಇದ್ದೇ ಐತಲ್ಲ. ಹಾಗಾಗಿ ಅವ್ರ ಅಂಗನವಾಡಿ ಟೀಚರ್ಸು ಮತ್ತು ಇವರೆಲ್ಲ ನಂಗೆ ಗೊತ್ತಿಲ್ಲ ಅಷ್ಟು ಇವ್ರು ಯಾರು ದೊಡ್ಡ ವ್ಯಕ್ತಿಗಳು ಅಂಥೇಳಿ. ಬಟ್ ಇವ್ರು ಗೌಡ್ರೊಬ್ಬರೇ ನನಗೆ ಗೊತ್ತಿರೋದು ಈ ಲೇಔಟಲ್ಲಿ ಪರಿಚಯ ಇರ್ತಾರೆ. ಇವರು ಗೌಡ್ರು ನನಗೂ ಭಾಳ ಪರಿಚಯ ಇರೋರು ಇವರು ಗೌಡ್ರನ್ನ. ಸೊ ಅವ್ರ ಬಗ್ಗೆ ನಾನು ನಿಮ್ಮ ಹತ್ರ ಈಗ ಹೇಳ್ಕೊಳ್ಳೋದು. ಇವರೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಎಲ್ಲರೂ ಸೇರಿಕೊಂಡು ಉದ್ಘಾಟನೆ ಮಾಡಿದ್ವಿ. ಕುತ್ಕೊಂಡಿದ್ದೆ ಸುಮ್ಮನೆ ನಮ್ಮ ನವೀನ್ ಹೇಳಿದ್ರು ಎಲ್ಲರೂ ಸ್ವಲ್ಪ ನಿಶಬ್ದವಾಗಿರೋಣ. ಏನೊಂದು ಇವತ್ತು ಅಂಗನವಾಡಿ ಕೇಂದ್ರ ಟೆಕ್ ಸಿಟಿಯಲ್ಲಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ತೋಗೂರು ದೊಡ್ಡ ತೋಗೂರು ಎರಡನೇ ಒಂದು ಮುಖ್ಯ ರಸ್ತೆಯಲ್ಲಿ ಟೆಕ್ ಸಿಟಿಯಲ್ಲಿ ಏನೊಂದು ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಕೇಂದ್ರ ಇವತ್ತು ಉದ್ಘಾಟನೆ ಇದೆ. ಒಂದು ಬಹಳ ಸಂತೋಷ. ಸ್ಥಳೀಯರು ಬಹಳಷ್ಟು ಜನ ಇಲ್ಲಿದ್ದೀರಾ. ಹಾಗೆ ಲೇಔಟ್ ಟೆಕ್ ಸಿಟಿ ಲೇಔಟ್ ಮುಖ್ಯಸ್ಥರು ಕೂಡ ಇಲ್ಲಿದ್ದೀರಾ. ಹಾಗೆ ಬಹಳ ಸಂತೋಷದ ವಿಷಯ ಅನ್ನೋದಾದ್ರೆ ಇವತ್ತು ಸೀನಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ ತಂದಿದೆ. ಈ ಒಂದು ಉದ್ಘಾಟನೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಉರುಪು ತಂದು ಒಂದು ಸಂತೋಷ ನಮ್ಮ ಮುಖದಲ್ಲಿ ಒಂದು ನಗು ತಂದಿರುವ ಸೀನಣ್ಣ ಅವರಿಗೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಬಂದಿರುವ ಎಲ್ಲ ಮಹಿಳಾ ಮಣಿಗಳು ನೀವೆಲ್ಲರೂ ಕೂಡ ಬಂದಿದ್ದೀರಾ. ಈ ಒಂದು ಲೇಔಟಲ್ಲಿ ಇರುವಂಥವ್ರು ಬಹಳ ದೂರದಿಂದಲೂ ಕೂಡ ಬಂದಿದ್ದೀರಾ. ಹಾಗೆ ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಡೀತಾ ಇರಬೇಕು. ಅನೇಕ ಕಡೆ ಎಲ್ಲೆಲ್ಲಿ ಒಂದು ಅಂಗನವಾಡಿ ಕೇಂದ್ರಗಳಿಲ್ಲ, ಇವತ್ತು ಖಾಸಗೀಕರಣ ಆಗಿದೆ. ಖಾಸಗೀಕರಣ ಒಂದು ಎಜುಕೇಶನ್ ಅನ್ನೋದು ಇವತ್ತು ಖಾಸಗೀಕರಣ ಆಗಿ ಮಕ್ಕಳು ಇವತ್ತು ಒಳ್ಳೆ ಒಂದು ಎಜುಕೇಶನ್ ಸಿಗ್ತಾ ಇಲ್ಲ. ಸರ್ಕಾರದ ವತಿಯಿಂದ ಮಹಿಳಾ ಒಂದು ಕಲ್ಯಾಣ ಇಲಾಖೆಯಿಂದ ಈ ರೀತಿಯಾಗಿ ಒಂದು ಅಂಗನವಾಡಿ ಕೇಂದ್ರಗಳು ಬರ್ತಾ ಇದೆಯಲ್ಲ, ಈ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಇಂಥ ಕೇಂದ್ರಗಳು ಬರಬೇಕು. ಇವತ್ತು ಈ ಒಂದು ಕೇಂದ್ರ ಇಲ್ಲಿ ತಂದಿರುವಂಥದ್ದು ಬಹಳ ಸಂತೋಷ ತಂದಿದೆ. ಹಾಗೆ ಯಾರೆಲ್ಲ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಅಕ್ಕಪಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ತಿಳಿಸಿ. ಇಲ್ಲಿರೋರು ಸ್ಥಳೀಯರು, ಲೇಔಟ್ ಅವರು ಕೂಡ ಇದ್ದೀರಾ, ಮುಖ್ಯಸ್ಥರು, ಪ್ರತಿಯೊಬ್ಬರಿಗೆ ತಿಳಿಸಿ ಅಂಗನವಾಡಿ ಕೇಂದ್ರ ಇಲ್ಲಿ ಓಪನ್ ಆಗಿದೆ. ನಿಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿ. ಪ್ರೈವೇಟಿಗೆ ಬೇಡ, ಇಲ್ಲಿ ಫ್ರೀ ಆಗಿದೆ, ಉಚಿತವಾಗಿದೆ, ಸರ್ಕಾರದಿಂದ ಸೌಲಭ್ಯಗಳಿದೆ. ಇದನ್ನ ಉಪಯೋಗ ಮಾಡ್ಕೊಳ್ಳೋಣ, ಹೌದಲ್ವಾ? ಇವತ್ತು ಸರ್ಕಾರಿ ಶಾಲೆ ಬರದಾಗ್ತಾ ಇದೆ, ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ನಾವು ಇಂಥ ಕಾರ್ಯಗಳನ್ನ ಮಾಡೋಣ ನಾವು. ಹಾಗಾಗಿ ಇದೆಲ್ಲವನ್ನ ಒಂದು ತಂದು ಸರ್ಕಾರಕ್ಕೆ ಒಂದು ಮಹಿಳಾ ಒಂದು ಕಲ್ಯಾಣ ಇಲಾಖೆಗೆ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಗಳು ಮುಂದುವರಿಲಿ. ಹಾಗೆ ನಮ್ಮ ಮಧ್ಯದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಸತೀಶ್ ರೆಡ್ಡಿ ಸರ್ಗೂ ಕೂಡ, ಹಾಗೆ ಶಾಂತಾ ಬಾಬು ಅವರಿಗೂ ಕೂಡ, ಹಾಗೆ ಎಂ ಕೃಷ್ಣಪ್ಪ ಅವರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಶುಭ ಹಾರೈಸ್ತೇವೆ. ನಿವಾಸಿಗಳೇ ಹಾಗೂ ಬೇರೆ ಬೇರೆ ಸ್ಥಳಗಳಿಂದ ಬಂದಿರ್ತ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಗೂ ನಮ್ಮ ನಾಯಕರಾದ ಸೀನಣ್ಣ ಅವರು ಬಂದಿದ್ದಾರೆ. ಹಾಗೂ ನಮ್ಮ ಬಡಾವಣೆಯ ಅಸೋಸಿಯೇಷನ್ ಮುಖ್ಯಸ್ಥರುಗಳು ಬಂದಿದ್ದಾರೆ. ಎಲ್ಲರಿಗೂ ಟೆಕ್ ಸಿಟಿ ಬಡಾವಣೆ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದು ಒಂದು ಸಂತೋಷಕರ ವಿಷಯ. ನಮ್ಮ ಬಡಾವಣೆಗೆ ಇದು ನಮಗೆ ಮುಂಚೆ ಗೊತ್ತಿದ್ರೆ ನಾವು ಅದನ್ನ ಬೇರೆ ರೀತಿಯೇ ಇದು ಮಾಡ್ತಾ ಇದ್ವಿ. ಈಗ ಅವರು ಸರ್ ಈ ತರ ಇಲ್ಲಿ ನಿಮ್ಮ ಲೇಔಟ್ ಅಲ್ಲಿ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ, ದಯವಿಟ್ಟು ನೀವೆಲ್ಲ ಭಾಗವಹಿಸಬೇಕಂದ್ರು. ಆದ್ರೂ ಒಂದು 10 ನಿಮಿಷದಲ್ಲಿ ನಾವು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಸುಮಾರು ಒಂದು 25-30 ಜನ ಬಂದಿದ್ದಾರೆ. ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಾರ್ ಹೇಳ್ದಂಗೆ ಈಗ ಖಾಸಗೀಕರಣದಲ್ಲಿ ಸರ್ಕಾರದ ಈ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು ಏನಾಗ್ತಾ ಇದೆ, ಒಂದು ಕೆಳ ಹಂತಕ್ಕೆ ಬರ್ತಾ ಇದೆ. ಇದನ್ನ ಅಭಿವೃದ್ಧಿ ಪಡಿಸೋ ದೃಷ್ಟಿಯಿಂದ ಸರ್ಕಾರ ಸವಲತ್ತುಗಳು ಪ್ರತಿಯೊಬ್ಬರಿಗೂ ಕೆಳ ಹಂತದಿಂದ ಪ್ರತಿಯೊಬ್ಬರಿಗೆ ಸಿಗಬೇಕನ್ನೋ ದೃಷ್ಟಿಯಿಂದ ಇಲ್ಲೊಂದು ಅಂಗನವಾಡಿ ಕೇಂದ್ರ ಆಗ್ತಾ ಇದೆ. ಇದು ಬಹಳ ಸಂತೋಷಕರ ವಿಷಯ. ಇಲ್ಲಿ ಇದೇ ರೀತಿ ಅಕ್ಕಪಕ್ಕ ಬಡಾವಣೆಗಳಿಗೂ ಎಲ್ಲರಿಗೂ ನಾನು ಮಾಹಿತಿ ಪಡಿಸಿ ಮಕ್ಕಳುಗಳಿಗೆ ಇಲ್ಲಿ ಉಚಿತವಾದ ಉಪಹಾರ ಸಿಗುತ್ತೆ, ಪೌಷ್ಟಿಕಾಂಶಗಳ ಆಹಾರಗಳನ್ನ ಕೊಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಏನು ಸರ್ಕಾರಿ ಶಾಲೆ ಮೂಗ್ಮುರಿ ಅನ್ನೋ ಇದ್ರಲ್ಲಿ ಈಗಿನ ಪರಿಸ್ಥಿತಿ ಎಲ್ಲ ರೀತಿ
ಖಾಸಗೀಕರಣ ಶಾಲೆಗಿನ್ನ ವಿಭಿನ್ನ ರೀತಿಯಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟು ಒಂದು ಮಕ್ಕಳುಗಳಿಗೆ ಒಂದು ಆರೈಕೆ ಮಾಡುವಂತ ಕಾರ್ಯಕ್ರಮನ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ನಮ್ಮ ಬಡಾವಣೆಯಲ್ಲಿ ಇರೋರು ಅಕ್ಕಪಕ್ಕದವರೆಲ್ಲ ಬಂದು ಇಲ್ಲಿ ಮಕ್ಕಳುಗಳಲ್ಲಿ ತಂದು ಇಲ್ಲಿ ಕೊಡ್ತೀವಿ. ಅದೇ ರೀತಿ ಇಲ್ಲಿ ಶಿಕ್ಷಕಿಯರು ಕೂಡ ಮಕ್ಕಳುಗಳು ಅದೇ ರೀತಿ ಆರೈಕೆ ಮಾಡೋದ್ರ ಮೂಲಕ ಇದು ಈ ಕಾರ್ಯಕ್ರಮ ಎಲ್ಲರಿಗೂ ತಲುಪುವಂತೆ ಆಗ್ಲಿ ಅಂತ ಹೇಳಿ ನಮ್ಮ ಟೆಕ್ ಸಿಟಿ ಬಡಾವಣೆ ಪರವಾಗಿ, ನಮ್ಮ ಟೆಕ್ ಸಿಟಿ ಬಡಾವಣೆ ಮಹಿಳೆಯರ ಪರವಾಗಿ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಯೋಗ ಸೆಂಟರ್ ಇದೆ. ಸೊ ನಾನು ಮಹಿಳಾ ಪತಂಜಲಿ ಯೋಗ ಸಮಿತಿಯಿಂದ ನಾನು ಕರ್ನಾಟಕದಲ್ಲಿ ಕೋಆರ್ಡಿನೇಟರ್ ಆಗಿ ಮಹಿಳೆಯರ ಗ್ರೂಪ್ ಅಲ್ಲಿ ನಾನು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ತುಂಬಾ ಖುಷಿ ಆಯ್ತು, ನಮ್ಮ ಅಣ್ಣವರು ಇಲ್ಲಿ ಅಂಗನವಾಡಿ ಓಪನ್ ಆಗ್ತಿದೆ ರೆಡಿಯಾಗಿ ಬಾಮ್ಮ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಸೊ ಇಲ್ಲಿ ನಮ್ಮ ಒಂದು ಮಹಿಳೆಯರ ಟೀಮ್ ಒಂದು ಅಂಗನವಾಡಿ ಓಪನ್ ಮಾಡ್ತಿದೆ ಅಂತ. ನಿಮಗೆ ಗೊತ್ತಾ, ನಮ್ಮ ಒಂದು ಯೋಗಾಸನ ಗ್ರೂಪ್ ಅಲ್ಲಿ ಅತಿ ಹೆಚ್ಚು ಕರ್ನಾಟಕದಿಂದ ಸ್ಪೋರ್ಟ್ಸ್ ಅಲ್ಲಿ ಯೋಗಾಸನ ಸ್ಪೋರ್ಟ್ಸ್ ಅಲ್ಲಿ ಇರೋದು ಗೌರ್ಮೆಂಟ್ ಸ್ಕೂಲ್ ಓದಿರೋ ಮಕ್ಕಳುಗಳು. ಇದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ. ಯಾಕಂದ್ರೆ ಪ್ರೈವೇಟ್ ಅಲ್ಲಿರೋ ಮಕ್ಕಳುಗಳಿಗೆ ಆಗ್ತಾನೆ ಇಲ್ಲ, ಯಾವ್ದು ಪೆಂಡಿಂಗ್ ಆಗ್ತಿಲ್ಲ. ಇವಾಗಿನವರೆಗೂ ನಮ್ಗೆ ಗೋಲ್ಡ್ ಲೆವೆಲ್ ವರೆಗೂ ಗೋಲ್ಡ್ ಮೆಡಲ್ಸ್ ತಗೊಂಡ್ ಬಂದಿರೋದು ಸಿಂಗಾಪುರ್ಗೆ ಹೋಗಿ ಗೌರ್ಮೆಂಟ್ ಅಲ್ಲಿ ಓದಿರೋ ಮಕ್ಕಳುಗಳು. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಅಲ್ಲಿ ಚೆನ್ನಾಗಿ ಅವ್ರಿಗೆ ಪ್ರೋಟೀನ್ ಅಂಶಗಳು ಸಿಗುತ್ತೆ. ಸೊ ನಾವಿಲ್ಲ ಇವಾಗಿನ ಪ್ರೈವೇಟ್ ಸ್ಕೂಲ್ ಓದೋ ಮಕ್ಕಳುಗಳು ಏನ್ ತಿಂತಾರೆ, ಪಿಜ್ಜಾ ಬರ್ಗರ್ ತಿನ್ಕೊಂಡು ಅವ್ರಿಗೆ ಅವ್ರದೇ ಆದ ರೀತಿಲಿ ಇರ್ತಾರೆ. ಸೊ ನಿಮ್ದು ಒಂದು ಎಲ್ಲಾ ಟೀಚರ್ಸ್ ಮುಖ್ಯವಾದ ಒಂದು ಇಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ಒಂದು ಮಂತ್ರಗಳನ್ನ, ನಮ್ಮ ಒಂದು ಸಂಸ್ಕಾರನ, ನಮ್ಮ ಒಂದು ಹಿಂದುತ್ವವನ್ನ ಮಕ್ಕಳಲ್ಲಿ ತುಂಬಿಸಿ ಅವ್ರಿಗೆ ಚೆನ್ನಾಗಿ ಊಟ ತಿಂಡಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಎಲ್ಲ ಶಿಕ್ಷಕರದ್ದು ಒಂದು ಇದಾಗಿರುತ್ತೆ. ನಿಮಗೆ ಸಮೇತ ಇಲ್ಲಿನ ಟೀಚರ್ಗಳಿಗೂ ಸಮೇತ ನಾನೊಂದು ಸಾಟರ್ಡೆ ನಿಮಗೆ ಕ್ಲಾಸ್ ಕೊಡ್ತೀನಿ. ನಿಮಗೆ ಮೈಂಡ್ ಹೇಗೆ ಮಕ್ಕಳ ಹತ್ರ ಹೇಗೆ ನಿಮ್ಗೆ ರಿಯಾಕ್ಟ್ ಆಗ್ಬೇಕು, ಹೇಗೆ ಇದ್ ಮಾಡ್ಬೇಕು ಅನ್ನೋದಕ್ಕೆ ಫ್ರೀ ಆಗಿ ನಾನು ಒಂದು ಸಾಟರ್ಡೆ ಹೊತ್ತು ನಿಮ್ಗೆ ಕ್ಲಾಸ್ ಕೊಡ್ತೀನಿ. ಓಕೆನಾ? ಧನ್ಯವಾದಗಳು. ತುಂಬಾ ಖುಷಿ ಆಯ್ತು ನಮ್ಮ ಲೇಔಟ್ ಅಲ್ಲಿ ನಿಮ್ಮ ಒಂದು ಇಲ್ಲಿ ನಮ್ಮ ಪಕ್ಕದಲ್ಲೇ ಇರೋದ್ರಿಂದ. ಓಕೆ, ಸೊ ಎಲ್ಲ ಆದಮೇಲೆ 4 ಜನ ಮಾತಾಡಿದರು. ಅದಾದಮೇಲೆ ಎಲ್ಲರಿಗೂ ಸ್ವೀಟ್ ಕೊಟ್ಟರು. ಆಮೇಲೆ ಲೇಔಟ್ನವ್ರು ಎಲ್ಲರೂ ಸೇರಿಕೊಂಡು ಒಂದು ಫೋಟೋ ತೊಗೊಂಡು ಸೊ ಅಲ್ಲೇ ಒಂದು ಸ್ವಲ್ಪ ಮಾತಾಡ್ಕೊಂಡು ನಿಂತ್ಕೊಂಡು ನಮ್ಮ ಮನೆಗೆ ನಾವು ರಿಟರ್ನ್ ಆದ್ವಿ. ಸೊ ಇದು ನಮ್ಮ ಲೇಔಟಲ್ಲಿ ಅಂಗನವಾಡಿ ರೆಡಿ ಆಗಿರೋ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರ್ಯಾರು ದೊಡ್ಡ ತೊಗೂರಲ್ಲಿದ್ದೀರೋ ಅವರೆಲ್ಲ ನಿಮ್ಮ ಮಕ್ಕಳನ್ನ ಅಂಗನವಾಡಿ ಕರ್ಕೊಂಡು ಬರ್ರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಇನ್ನೂ ಒಂದು ಸಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಫೈನಲ್ಲಾಗಿ ಎಲ್ಲ ಆದಮೇಲೆ ಅವ್ರವ್ರ ಮನೆಗೆಲ್ಲರೂ ಹೊರಟ್ವಿ. ಸೊ ಈ ಅಂಗನವಾಡಿದು ಒಂದು ಲಾಗ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಒಂದು ಕಂಟೆಂಟ್ ಏನಾದರೂ ಇದ್ದರೆ ಚಂದ ಅಲ್ಲ ಮಾತಾಡೋಕ್ಕಾಗಲಿ, ಹಾಗಾಗಿ ಈ ಕಂಟೆಂಟ್ ಸಿಕ್ತು ಮಾಡಿದ್ದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀರಿ. ಥ್ಯಾಂಕ್ ಯು.